ಮಾನವ ತನ್ನ ಅಲೆಮಾರಿ ಜೀವನವನ್ನ ಬಿಟ್ಟು ಒಂದೇ ಕಡೆ ನೆಲೆ ನಿಲ್ಲಲು ಪ್ರಾರಂಭಿಸಿದನು. ಪ್ರಕೃತಿಯ ವಿಚಿತ್ರಗಳಿಗೆ ಬೆರಗಾಗಿ ಅದಕ್ಕೆ ಕಾರಣವಾದಂತಹ ಅಗೋಚರ ಶಕ್ತಿಯನ್ನ ದೇವರು ಎಂದು ಕರೆದು ಅನೇಕ ದೇವರುಗಳನ್ನ ಸೃಷ್ಟಿಸತೊಡಗಿದನು. ದೇವರ ಪ್ಲಸ್ ದಾಸಿ, ದೇವದಾಸಿ ಅಂದ್ರೆ ದೇವರ ಸೇವೆಗೆ ಮೀಸಲಾದವಳು. ಲಲಿತ ಕಲೆಗಳಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯಗಳ ವಿಶೇಷವಾದಂತಹ ಒಲವು ಇವರಿಗಿತ್ತು. ಮಂಗಲ ಕಾರ್ಯಗಳ ನಿರ್ವಹಣೆಯ ಹೊಣೆಯನ್ನ ಇವರಿಗೆ ವಹಿಸಲಾಗ್ತಾ ಇತ್ತು. ಗದ್ದೆಗೆ ಹಸಿರು ಚಂದ, ಹೆಂಗಸಿಗೆ ಬಸಿರು ಚಂದ ಎಂಬ ಗಾದೆಯಂತೆ ಹಾಗೆ ಫಲ ಬಿಡುವ ವೃಕ್ಷಕ್ಕೆ ಹೆಣ್ಣನ್ನ ಹೋಲಿಸುವುದು ಆಕೆಯ ಫಲವಂತತೆಗೆ ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ಮಹಿಳೆ ಗರ್ಭಿಣಿಯಾಗಲು ಗಂಡು ಅವಶ್ಯ, ಅವರಿಬ್ಬರ ಮಿಲನದಿಂದಲೇ ಗರ್ಭ ಧರಿಸಲು ಸಾಧ್ಯ ಎಂಬ ವಿಚಾರ ಅಂದಿನ ಜನರಿಗೆ ತಿಳಿದೇ ಇರಲಿಲ್ಲ. ದೇವದಾಸಿ ಪದ್ಧತಿ ಬೆಳೆದು ಬಂದ ದಾರಿ. ಮಾನವ ತನ್ನ ಅಲೆಮಾರಿ ಜೀವನವನ್ನ ಬಿಟ್ಟು ಒಂದೇ ಕಡೆ ನೆಲೆ ನಿಲ್ಲಲು ಪ್ರಾರಂಭಿಸಿದನು. ತನಗೆ ಎಲ್ಲಿ ಅನುಕೂಲವಾಗುತ್ತದೆಯೋ ಅಲ್ಲೆಲ್ಲ ವಾಸ್ತವ್ಯವನ್ನ ಹೂಡಿದನು. ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ನಡೆಯುತ್ತಿದ್ದಂತಹ ಬದಲಾವಣೆ, ಸೂರ್ಯ, ಚಂದ್ರ, ನಕ್ಷತ್ರ, ಮೋಡ ಕಂಡು ಆಶ್ಚರ್ಯಚಕಿತನಾದನು. ಗುಡುಗು, ಸಿಡಿಲು, ಮಳೆ, ಹಗಲು ರಾತ್ರಿ ಕಂಡು ಬೆದರಿದನು. ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳ ಹುಟ್ಟು ಸಾವಿನ ಬಗ್ಗೆ ಕುತೂಹಲ ಹುಟ್ಟಿಸಿಕೊಂಡನು. ಇದನ್ನೆಲ್ಲಾ ಕುರಿತು ತನ್ನಲ್ಲೇ ಚರ್ಚಿಸಿದನು. ತಿಳಿಯದ್ದನ್ನ ಬೇರೆಯವರ ಬಳಿ ಕೇಳತೊಡಗಿದನು. ಯಾರಿಗೂ ತಿಳಿಯದ ವಿಷಯ ಕಂಡು ಈ ಮನುಷ್ಯನಿಗೆ ವಿಸ್ಮಯವೇ ಅನಿಸತೊಡಗಿತು. ಈ ವಿಸ್ಮಯವೇ ಕ್ರಮೇಣ ಒಂದು ನಂಬಿಕೆಯಾಗಿ ಬೆಳೆಯಿತು. ಅಂದರೆ ಎಲ್ಲ ವಸ್ತುಗಳು ಮತ್ತು ವಿದ್ಯಮಾನಗಳ ಸೃಷ್ಟಿಯ ಹಿಂದೆ ಒಂದು ಅಗೋಚರವಾದಂತಹ ಪ್ರಬಲವಾದ ಶಕ್ತಿ ಇದೆ ಎಂದು ಆತ ನಂಬತೊಡಗಿದ. ಈ ನಂಬಿಕೆಯೇ ಇಂದು ಧರ್ಮ ಎನಿಸಿಕೊಂಡಿತು. ಈ ಮಾನವ ದುಃಖ, ಮೃತ್ಯು, ಜನ್ಮಗಳಿಂದ ಮುಕ್ತನಾಗಲು, ಅಗೋಚರ ಶಕ್ತಿಯ ಕೃಪೆಗೆ ಪಾತ್ರನಾಗಲು, ಆ ಶಕ್ತಿಯನ್ನ ಸಂತೃಪ್ತನಾಗಿ ಪಡಿಸಲು ಸೂಕ್ತ ಮಾರ್ಗ ಹುಡುಕಿ ಪೂಜೆ, ಆಹುತಿ, ಪ್ರಾರ್ಥನೆ, ಹರಕೆಗಳನ್ನ ಆಚರಣೆಗೆ ತಂದನು. ಹೀಗೆ ಆದಿಮಾನವ ನಾಗರಿಕತೆಯ ಮೊದಲ ಹಂತದಲ್ಲಿ ಪ್ರಕೃತಿಯ ವಿಚಿತ್ರಗಳಿಗೆ ಬೆರಗಾಗಿ ಅದಕ್ಕೆ ಕಾರಣವಾದಂತಹ ಅಗೋಚರ ಶಕ್ತಿಯನ್ನ ದೇವರು ಎಂದು ಕರೆದು ಅನೇಕ ದೇವರುಗಳನ್ನ ಸೃಷ್ಟಿಸತೊಡಗಿದನು. ಇದರ ಜೊತೆಗೆ ಬಲಿ ಕೊಡುವ, ಬಸವಿ ಬಿಡುವ, ಚಿತೆಯಲ್ಲಿ ನಡೆಯುವಂತಹ ಅನಿಷ್ಟ ಪದ್ಧತಿ ಜಾರಿಗೆ ತಂದುಕೊಂಡ. ಹೀಗೆ ಈ ಮನುಷ್ಯನ ಅತಿ ಆಸೆಗೆ ಮೂಢನಂಬಿಕೆ, ದೇವದಾಸಿ ಸಂಪ್ರದಾಯದಂತಹ ಆಚರಣೆಗಳ ಬೆಳವಣಿಗೆಗೆ ಕಾರಣನಾದನು. ದೇವದಾಸಿ ಪದ್ಧತಿಯು ಭಾರತದಲ್ಲಿ ಒಂದು ಸಂಪ್ರದಾಯವಾಗಿ ಬೆಳೆದಿರುವಂತೆ ಜಗತ್ತಿನ ಅನೇಕ ದೇಶಗಳಲ್ಲಿಯೂ ಬೆಳೆದು ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡಿದೆ. ದೇವರ ಪ್ಲಸ್ ದಾಸಿ, ದೇವದಾಸಿ ಅಂದ್ರೆ ದೇವರ ಸೇವೆಗೆ ಮೀಸಲಾದವಳು, ದೇವರಿಗೆ ಅರ್ಪಿಸಲ್ಪಟ್ಟವಳು ಎಂಬ ಅರ್ಥ ಎಲ್ಲೆಡೆ ಕೂಡ ಇದೇ ಆಗಿದೆ. ಇವರು ದೇವಾಲಯಗಳನ್ನ ಗುಡಿಸಿ, ಸಾರಿಸಿ, ರಂಗೋಲಿ ಹಾಕಿ ಶುದ್ಧ ಮಾಡುವುದು, ದೇವಾಲಯದಲ್ಲಿ ದೀಪ ಹಚ್ಚುವುದು, ದೇವರ ಮುಂದೆ ಹಾಡು ಹಾಡುವುದು, ಕುಣಿಯುವುದು, ಉತ್ಸವಗಳಲ್ಲಿ ದೇವರ ಮೂರ್ತಿ ಹೊರುವುದು, ಮದುವೆ ಮುಂಜಿ ಕಾರ್ಯಕ್ರಮಗಳಲ್ಲಿ ಹೂಮಾಲೆ, ತಾಳೆ ಸರ, ಕವಡೆ ಸರಗಳನ್ನ ತಯಾರಿಸುವುದು, ಶ್ರೀಮಂತರ ಮನೆಗಳಲ್ಲಿ ಮಂಗಳ ಕಾರ್ಯದಲ್ಲಿ ಆರತಿ ಎತ್ತುವುದು ಮೊದಲಾದ ಕೆಲಸಗಳನ್ನ ನಿರ್ವಹಿಸುತ್ತಿದ್ದರು. ಇವರಿಗೆ ಈ ಎಲ್ಲ ಕೆಲಸಗಳಿಗಿಂತ ನೃತ್ಯ ಮಾಡುವುದು, ಸಂಗೀತ ಹಾಡುವುದು ಅತಿ ಪವಿತ್ರವಾಗಿದ್ದವು. ಲಲಿತ ಕಲೆಗಳಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯಗಳ ವಿಶೇಷವಾದಂತಹ ಒಲವು ಇವರಿಗಿತ್ತು. ದೇವರ ಸೇವೆ ಮಾಡುವ ಈ ದೇವದಾಸಿಯರು ಲಲಿತ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನ ಪಡೆಯುವುದು ಸಹಜವಾಗಿಯೇ ಅಗತ್ಯವೇ ಆಗಿತ್ತು. ಈ ದೇವದಾಸಿಯರಿಗೆ ಭಾರತದ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕೂಡ ಕರೀತಾ ಇದ್ರು. ಇಂದಿಗೆ ಆ ಹೆಸರುಗಳು ಕರೆಯುವುದು ರೂಢಿಯಲ್ಲಿ ಇಲ್ಲದೇ ಇರಬಹುದು, ಆದರೆ ಪುಸ್ತಕದಲ್ಲಿ ದಾಖಲಾದಂತೆ ಈ ಮಾಹಿತಿಯು ಅಲ್ಲಿ ಒಳಗೊಂಡಿರುತ್ತದೆ. ಹಾಗೆ ಕರ್ನಾಟಕದಲ್ಲಿ ಇವರನ್ನ ಯಲ್ಲಮ್ಮನ ಸೂಳೆ, ಜೋಗತಿ, ದೇವದಾಸಿ, ಸೂಳೆ, ದೇವಸೂಳೆ, ರುದ್ರದಾಸಿ, ರಾಜದಾಸಿ, ರಂಡಿ, ಗುಡ್ಡಿ, ಪಾತ್ರದ ಬಳು, ಅಲಂಕಾರದಾಸಿ, ನಿತ್ಯ ಸುಮಂಗಲಿ, ಹಾಡು ಸೂಳೆ, ದೇವತಾರತಿ ಸೂಳೆ, ಮಾಡದ ಸೂಳೆ, ಕಂಬದ ಸೂಳೆ, ಚಾಮರದ ಸೂಳೆ, ಓಲಗದ ಸೂಳೆ ಮೊದಲಾದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಇವರಿಗೆ ಬಸವಿ, ಸಾನಿ, ಸಾಗಸಾನಿ, ಅಲಸಾನಿ, ಕಲಾವಂತರು, ಭೋಗಂ, ಮಾತಂಗಲು, ಪೆಂಡುಗಾರಿಕೆ ದೇವತೆ, ನಾಯಿಕನ್, ಅಲ್ವೇರಿ ಎಂದು ಕರೆಯುತ್ತಿದ್ದರು. ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಇವರಿಗೆ ದೇವಾಡಿಯರ್, ನಿತ್ಯ ಸುಮಂಗಲಿ,
ಪೆರಿಯಲಾರ್, ಮಾಣಿಕ್ಯಂ, ವಿಷ್ಣುದಾಸಿ, ಕನ್ನಿಕೆಯಾರ್, ನಿತ್ಯ ಕಲ್ಯಾಣಿ, ಈಶ್ವಪತ್ನಿಯಾರ್, ರುದ್ರದಾಸಿ ಮುಂತಾಗಿ ಕರೆಯತೊಡಗಿದ್ದರು. ಹಾಗೆ ಮಹಾರಾಷ್ಟ್ರದಲ್ಲಿ ಇವರಿಗೆ ಮುರಳಿ, ಭಾವಿನ್ ಎಂದು ಕರೆಯುತ್ತಿದ್ದರು. ಅದೇ ರೀತಿಯಾಗಿ ಕೇರಳದಲ್ಲಿ ಚಕ್ಕಾರ್, ಕುಡಿಕ್ಯಾರ್ ಎಂದು ಸಹ ಕರೀತಾ ಇದ್ರು. ಒರಿಸ್ಸಾದಲ್ಲಿ ಮಹರಿಸ್ ಎಂದು ಕರೀತಾ ಇದ್ರು. ಅಸ್ಸಾಂನಲ್ಲಿ ನಟಿ ಎಂದು ಕರೆಯಲಾಗುತ್ತಿತ್ತು. ಹಾಗೆ ಮಧ್ಯ ಭಾರತದಲ್ಲಿ ಇವರಿಗೆ ಭಾವೇನ್, ಕುಲವತ್ತಿನ್ ಎಂದು ಕರೀತಾ ಇದ್ರು. ಹಾಗೆ ನೇಪಾಳದಲ್ಲಿ ಸುಖಿ ಎಂದು ಕರೆಯಲ್ಪಟ್ಟಿದ್ದಾರೆ. ದೇವದಾಸಿಯರಿಗೆ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನವು ಅಂದು ಇತ್ತು. ದೇವದಾಸಿ ನರ್ತಕಿಯರಿಗೆ ಸಮಾಜದಲ್ಲಿ ವಿಶೇಷ ಮನ್ನಣೆ, ಅದರ ಆತಿಥ್ಯಗಳು ಲಭ್ಯವಾಗ್ತಾ ಇದ್ವು. ಅರಮನೆಯ ಅಂತಃಪುರ, ಗುಡಿ, ದೇವಾಲಯಗಳಲ್ಲಿ ಅವರಿಗಾಗಿಯೇ ಪ್ರತ್ಯೇಕವಾದ ಸ್ಥಾನಗಳು ಕೂಡ ಏರ್ಪಟ್ಟಿದ್ದವು. ಮದುವೆ, ಮುಂಜಿ, ದೇವರ ಜಾತ್ರೆ, ಉತ್ಸವಗಳಲ್ಲಿ ವಿಶೇಷವಾದ ಆಮಂತ್ರಣಗಳು ಅವರಿಗೆ ಇರ್ತಾ ಇದ್ವು. ಪ್ರತಿಷ್ಠಿತರಂತೆ ಆಹ್ವಾನಿಸಿ ಮಂಗಲ ಕಾರ್ಯಗಳ ನಿರ್ವಹಣೆಯ ಹೊಣೆಯನ್ನ ಇವರಿಗೆ ವಹಿಸಲಾಗ್ತಾ ಇತ್ತು. ಪ್ರಾಚೀನ ನಾಗರಿಕತೆಗಳಲ್ಲಿ ವೇಶ್ಯಾವೃತ್ತಿಯನ್ನ ಗೌರವಾನ್ವಿತ ವೃತ್ತಿಯೆಂದೇ ಪರಿಗಣಿಸಲಾಗ್ತಾ ಇತ್ತು. ದೇವಾನುದೇವತೆಗಳ ತೃಪ್ತಿಗಾಗಿ ಒಂದು ಹೆಣ್ಣು ಅಥವಾ ಗಂಡನ್ನ ಅರ್ಪಿಸಿ ಅದೇ ದೇವರ ಸೇವೆಗಾಗಿ ಮೀಸಲಾಗಿಸುವ ಈ ಪರಂಪರೆಯು ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲೇ ಇತ್ತು. ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗದೆ ವಿಶ್ವವ್ಯಾಪ್ತಿಗೆ ಹರಡಿತ್ತು ಈ ಒಂದು ಪದ್ಧತಿ. ಫಲವತ್ತತೆಯ ಹಿನ್ನೆಲೆಯಲ್ಲಿ ಮಾತೃದೇವತೆಯ ಒಂದು ಆರಾಧನೆ, ಅಂದ್ರೆ ಈ ಮಕ್ಕಳನ್ನ ಪಡೆಯುವುದಕ್ಕೆ ಮಾತೃದೇವತೆಯ ಒಂದು ಆರಾಧನೆ ಅಂದು ಪದ್ಧತಿಯಾಗಿ ರೂಢಿಯಲ್ಲಿ ಜಾರಿಯಲ್ಲಿತ್ತು. ಧಾರ್ಮಿಕ ಶ್ರದ್ಧೆ ಮತ್ತು ಮಾತೃದೇವತೆಯ ಆರಾಧನೆ ಹಿನ್ನೆಲೆಯಲ್ಲಿ ದೇವದಾಸಿ ಪದ್ಧತಿಯು ಉಗಮವಾಗಿರುವುದು ಕಂಡುಬರುತ್ತದೆ. ಫಲವತ್ತತೆಯ ಹಿನ್ನೆಲೆಯಲ್ಲಿ ಮಾನವನು ಪ್ರಕೃತಿಯನ್ನ ಪೂಜಿಸತೊಡಗಿದನು. ತನಗೆ ಜನ್ಮ ನೀಡುವ ತಾಯಿಗೆ ಶಕ್ತಿಯ ರೂಪವನ್ನ ಕಲ್ಪಿಸಿಕೊಂಡನು. ಭೂಮಿ ಸೃಷ್ಟಿಯ ಕ್ರಿಯೆಗೆ ಮೂಲ ಆಧಾರವಾಗಿರುವಂತೆ ಹೆಣ್ಣು ಮನುಷ್ಯ ಸಮಾಜಕ್ಕೆ ಮೂಲ ಆಧಾರವಾಗಿದ್ದಾಳೆ. ಹೆಣ್ಣಿನ ಗರ್ಭಧರಿಸುವಿಕೆ ಮತ್ತು ಭೂಮಿಯ ಸತ್ಯ ಧಾರಣೆ ಇವೆರಡಕ್ಕೂ ಹೋಲಿಕೆ ಕಂಡುಕೊಂಡು ಆದಿಮಾನವ ಹೆಣ್ಣು ಮತ್ತು ಭೂಮಿ ಈ ಎರಡು ಪೂಜ್ಯ ವಸ್ತುಗಳೆಂದು ಭಾವಿಸತೊಡಗಿದನು. ಗದ್ದೆಗೆ ಹಸಿರು ಚಂದ, ಹೆಂಗಸಿಗೆ ಬಸಿರು ಚಂದ ಎಂಬ ಗಾದೆಯಂತೆ ಹಾಗೆ ಫಲ ಬಿಡುವ ವೃಕ್ಷಕ್ಕೆ ಹೆಣ್ಣನ್ನ ಹೋಲಿಸುವುದು ಆಕೆಯ ಫಲವಂತತೆಗೆ ಸಾಕ್ಷಿಯಾಗಿದೆ. ಜನಪದರು ಹೆಣ್ಣಿನ ಸೃಷ್ಟಿಶಕ್ತಿ ಗುರುತಿಸಿ ಋತುಮತಿಯಾಗುವಿಕೆ, ವಿವಾಹ, ಗರ್ಭಧಾರಣೆಯಂತಹ ಸಂದರ್ಭದಲ್ಲಿ ಕೆಲವೊಂದು ಆಚರಣೆಗಳನ್ನ ರೂಢಿಸಿಕೊಂಡು ಇವುಗಳಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿಕ್ರಿಯಿಸಿದರು. ಹಾಗೆ ನಿಸರ್ಗದ ಅನಂತ ಜೀವರಾಶಿಗಳನ್ನ ಗಮನಿಸಿದಂತಹ ಮಾನವ ಭೂಮಿಯನ್ನ ಅದ್ಭುತ ಫಲವತ್ತತೆಯ ಮೊತ್ತವೆಂದು ಭಾವಿಸತೊಡಗಿದರು. ಇಂದಿಗೂ ಒರಿಸ್ಸಾದ ಸಂತಾಲರು ಭೂಮಿ ಋತುಮತಿಯಾಯಿತೆಂದು ಜೂನ್ ತಿಂಗಳಲ್ಲಿ ನಡೆಯುವಂತಹ ರಾಜ ಹಬ್ಬ ಉದಾಹರಣೆಯನ್ನ ಇಲ್ಲಿ ನೀಡಬಹುದಾಗಿದೆ. ಅದೇ ರೀತಿಯಾಗಿ ಮಹಿಳೆ ಗರ್ಭಿಣಿಯಾಗಲು ಗಂಡು ಅವಶ್ಯ, ಅವರಿಬ್ಬರ ಮಿಲನದಿಂದಲೇ ಗರ್ಭ ಧರಿಸಲು ಸಾಧ್ಯ ಎಂಬ ವಿಚಾರ ಅಂದಿನ ಜನರಿಗೆ ತಿಳಿದೇ ಇರಲಿಲ್ಲ. ಈ ಗರ್ಭ ಧರಿಸುವುದನ್ನ ಅವರು ಅದೊಂದು ನಿಗೂಢ ಅಗೋಚರ ಶಕ್ತಿ ಎಂದು ಭಾವಿಸಿದರು. ಅವರು ಭೂಮಿ ಹೇಗೆ ಬೆಳೆ ಬೆಳೆಯುತ್ತದೆಯೋ ಅದೇ ರೀತಿ ಸ್ತ್ರೀಯು ಗರ್ಭ ಧರಿಸುತ್ತಾಳೆ, ಅವಳಲ್ಲಿ ದೈವಶಕ್ತಿ ಇದೆ ಎಂದು ತಿಳಿದಿದ್ದು ಸಹಜವಾಗಿ. ಇವರ ನಂಬಿಕೆಗೆ ಮೂಲ ಆಧಾರವೆಂದರೆ ಇಂದು ಅವಶೇಷವಾಗಿ ಕಂಡುಬರುತ್ತಿರುವಂತಹ ಮಾತೃದೇವತೆಗಳು. ಮಾನವ ಕುಲದ ಸಂಖ್ಯಾಬಲ ಹೆಚ್ಚಿಸುವ, ಬಾಲಕನಿಗೆ ಜನ್ಮ ಕೊಡುವ ಸ್ತ್ರೀಯ ಯೋನಿಯನ್ನ ಬಹಳ ಪವಿತ್ರ ಭಾವನೆಯಿಂದ ನೋಡುತ್ತಿದ್ದರು. ಭೂಮಿ ಮತ್ತು ಸ್ತ್ರೀ ಇವುಗಳನ್ನ ಸಮಭಾವನೆಯಿಂದ ನೋಡುತ್ತಿದ್ದರು. ವಿಶ್ವದ ಜನ್ಮದಾತೆ ಸ್ತ್ರೀ ಎಂಬ ಮಾತು ನೆಲೆಗೊಂಡಿತ್ತು. ಹೀಗೆ ಮಕ್ಕಳನ್ನ ಹಡೆಯುವ ಪ್ರಕೃತಿದತ್ತವಾದಂತಹ ಗುಣವೇ ಶಕ್ತಿ ಎಂಬ ಮಾತೃದೇವತೆಯ ಆರಾಧನೆ ಮತ್ತು ಫಲವತ್ತತೆಯ ಹಿನ್ನೆಲೆಯಲ್ಲಿ ಹೆಣ್ಣನ್ನ ದೇವರಿಗೆ ಅರ್ಪಿಸುವ ಪದ್ಧತಿಯು ಬೆಳೆದು ಬಂದಿರಬಹುದೆಂದು ಹಲವು ವಿದ್ವಾಂಸರು ಅಭಿಪ್ರಾಯವನ್ನ ಪಡುತ್ತಾರೆ. ಮಾತೃ ಪ್ರಧಾನ ವ್ಯವಸ್ಥೆಯು ಪ್ರಪಂಚದ ಯಾವುದೇ ಭಾಗಕ್ಕಿಂತ ಗುಣ ಮತ್ತು ಪ್ರಮಾಣ ಎರಡರಲ್ಲಿಯೂ ಭಾರತ ದೇಶದಲ್ಲಿ ವಿಫಲವಾಗಿತ್ತೆಂದು ವಿದ್ವಾಂಸರು ಅಭಿಪ್ರಾಯವನ್ನ ಪಡ್ತಾರೆ. ಹಾಗಾದರೆ ಪ್ರಪಂಚದ ಯಾವ ಯಾವ ದೇಶಗಳಲ್ಲಿ ಯಾವ ಯಾವ ರೀತಿಯಾಗಿ ಈ ವೇಶ್ಯ ಪ್ರವೃತ್ತಿ ಬೆಳವಣಿಗೆ ಆಯಿತು ಎಂಬುದರ ಬಗ್ಗೆ ತಿಳ್ಕೋಬೇಕೆ? ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಆ ಮಾಹಿತಿಯನ್ನ ಒದಗಿಸುತ್ತೇನೆ. ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.